ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಾವ್ಯನಯನ ಯೂಟ್ಯೂಬ್ ಚಾನಲ್. ನಾನು ಸುಷ್ಮಾ. ಬನ್ನಿ ಇವತ್ತು ಉಪ್ಪಿನ ಶೇಂಗಾ ಯಾವ ಥರ ಮಾಡೋದು ಅಂತ ಈಸಿಯಾಗಿ ತೋರಿಸ್ಕೊಡ್ತೀನಿ. ನೋಡಿ, ನೀವು ಆಚೆ ಕಡೆ ತಿಂದಿರ್ತೀರ, ಮನೇಲೇ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ನಾನು 2 ಕಪ್ಪಷ್ಟು ಶೇಂಗಾ ಬೀಜನ ತಗೊಂಡಿದ್ದೀನಿ. ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಯಾವ ಕಪ್ಪಲ್ಲಿ ತಗೊಂಡಿದ್ದೀರೋ ಆ ಕಪ್ಪಲ್ಲಿನೇ 4 ಕಪ್ಪಷ್ಟು ನೀರು ಹಾಕ್ಕೋಬೇಕು. ಎಷ್ಟು ಕಪ್ ತಗೊಂಡಿರ್ತೀರ ಅದಕ್ಕಿಂತ ಡಬಲ್ ಕಪ್ಪಷ್ಟು ನೀರು ಹಾಕ್ಕೋಬೇಕು. 2 ಕಪ್ಪು ಶೇಂಗಾ ಬೀಜ ತಗೊಂಡ್ರೆ 4 ಕಪ್ಪಷ್ಟು ನೀರು ಹಾಕೋತಾ ಇದ್ದೀನಿ. ನೋಡಿ, ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಂಡು 4 ಕಪ್ಪಷ್ಟು ಅಳತೆ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. 4 ಕಪ್ಪಷ್ಟು ನೀರು ಹಾಕೋತಾ ಇದ್ದೀನಿ. ನೋಡಿ, ಹಾಗೆಯೇ 1 ಟೇಬಲ್ ಸ್ಪೂನು ಉಪ್ಪು ಹಾಕೋತಾ ಇದ್ದೀನಿ. ಇವಾಗ ನೀರು ಕುದೀತಾ ಐತೆ. ನೋಡಿ, ಇವಾಗ 2 ಕಪ್ಪಷ್ಟು ನಾನು ಶೇಂಗಾ ಬೀಜನ ಹಾಕೋತಾ ಇದ್ದೀನಿ. ಇದು ಚೆನ್ನಾಗಿ ಒಂದು 5 ನಿಮಿಷ ಬೇಯಿಸ್ಕೋಬೇಕು. 5 ನಿಮಿಷದಕ್ಕಿಂತ ಮೇಲೆ ಜಾಸ್ತಿ ಬೇಯಿಸ್ಕೋಬೇಡಿ. ನೋಡಿ, ಒಂದು 5 ನಿಮಿಷ ಕರೆಕ್ಟ್ ಟೈಮ್ ಇಟ್ಕೊಂಡು 5 ನಿಮಿಷ ಮಾತ್ರ ಬೇಯಿಸ್ಕೊಳ್ಳಿ. ನೋಡಿ, ಇವಾಗ ಚೆನ್ನಾಗಿ ಕುದೀತಾ ಇದೆ. ನೋಡಿ, ಇವಾಗ ಕುದೀತಾ ಇದೆ ಫ್ರೆಂಡ್ಸ್. ಇವಾಗ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ನೋಡಿ, ಇಷ್ಟಾದರೆ ಸಾಕು. ಇವಾಗ ಇನ್ನೊಂದು ಸತಿ ಮಿಕ್ಸ್ ಮಾಡಿಕೊಂಡು ಇದನ್ನು ಒಲೆ ಆಫ್ ಮಾಡಿ ಸೋಸ್ಕೊಳ್ಳೋಣ. ನೋಡಿ, ಇವಾಗ ಕುದೀತೈತೆ ಅಲ್ವಾ. ಇವಾಗ ನೋಡಿ, ಒಲೆ ಆಫ್ ಮಾಡಿಕೊಂಡು ನಾನು ಸಾಣಿಗೆಯಲ್ಲಿ ಸೋಸ್ಕೋತಾ ಇದ್ದೀನಿ. ನೀರನ್ನು ಮತ್ತು ಕಾಳನ್ನು ಸಪ್ರೇಟ್ ಮಾಡ್ಕೋತಾ ಇದ್ದೀನಿ. ನೋಡಿ, 1-2 ನಿಮಿಷ ನೀರೆಲ್ಲ ಬಸಿಬೇಕು. ನೋಡಿ, ನೀರೆಲ್ಲ ಸೋಸ್ಕೊಂಡಿದ್ದೀನಿ. ನೋಡಿ, ಈಗ ಕಾಟನ್ ಬಟ್ಟೆ ಹಾಕ್ಕೊಂಡು ಅದ್ರ ಮೇಲೆ ಹಾಕ್ಕೊಳ್ಳೋಣ. ಅವನ್ನ ಸ್ವಲ್ಪ ನೀರೆಲ್ಲ ಆರಬೇಕು, ಅಂದರೆ ಸ್ವಲ್ಪ ಡ್ರೈ ಆಗಬೇಕಿದು. ನೋಡಿ, ಒಂದು 10 ನಿಮಿಷ ಕಾಟನ್ ಬಟ್ಟೆಯಲ್ಲಿ ಈ ಥರ ಹಾಕ್ಕೊಳ್ಳಿ. ನೋಡಿ, ಈ ಥರ ತೆಳ್ಳಗೆ ಹಾಕ್ಕೊಳ್ಳಿ, ಬೇಗ ಗಾಳಿಗೆ ಡ್ರೈ ಆಗುತ್ತೆ. ಈಗ ಒಂದು ಒಲೆ ಮೇಲೆ ಕಡಾಯಿ ಇಟ್ಕೊಳ್ಳೋಣ. ಅದಕ್ಕೆ ಜೋರ ಉರಿ ಇಡಬೇಕು, ಸಣ್ಣ ಉರಿ ಮಾಡಬೇಡಿ. ಕಡಾಯಿ ಇಟ್ಕೊಂಡು 1 ಕಪ್ಪಷ್ಟು ಉಪ್ಪು ಹಾಕೋತಾ ಇದ್ದೀನಿ ನಾನು. ನೋಡಿ, 1 ಕಪ್ಪಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಇದು ಜೋರ ಉರಿಯಲ್ಲೇ ಒಂದು 5 ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕು. ಫ್ರೈ ಮಾಡೋ ಥರ ಈ ಥರ ಸ್ಪೂನಿಂದ ಬಿಸಿ ಮಾಡಬೇಕು. ನೋಡಿ, ಈ ಥರ ಉಪ್ಪನ್ನು ಜೋರ ಉರಿ ಇಟ್ಟು ಒಂದು 5 ನಿಮಿಷ ಬಿಸಿ ಮಾಡ್ಕೋಬೇಕು. ನೋಡಿ, ಈ ಥರ ಕೈ ಬಿಡ್ದಂಗೆ ಸ್ವಲ್ಪ ಬಿಸಿ ಮಾಡ್ಕೋತಾ ಇರಿ. ನೋಡಿ, ಇವಾಗ ಬಿಸಿ ಆಗ್ತಾ ಇದೆ. ಇವಾಗ ಕಡಲೆ ಬೀಜನ ಡ್ರೈ ಆಗಿದೆಯಲ್ಲ, ನೀರೆಲ್ಲ ಹೋಗಿದೆ. ಇವಾಗ ಉಪ್ಪಿಗೆ ಕಡಲೆ ಬೀಜನ ಹಾಕ್ಕೊಂಡು ಕೈ ಬಿಡ್ದಂಗೆ ಫ್ರೈ ಮಾಡ್ತಾ ಇರಬೇಕು. ಯಾವುದೇ ಕಾರಣಕ್ಕೂ ಉರಿ ಲೋ ಫ್ಲೇಮಲ್ಲಿ ಆಗಬಾರ್ದು. ಒಂದು 15 ನಿಮಿಷದಲ್ಲಿ ಕಲರ್ ಚೇಂಜ್ ಆಗುತ್ತೆ ಕಡಲೆ ಬೀಜದು. ನಿಮಗೆ ಗೊತ್ತಾಗುತ್ತೆ ಮುಂಚೆ ಹಾಕಿದ್ದೆ ಯಾವ ಥರ, ಇವಾಗ ಆಗ್ತಾ ಇರೋದು ಯಾವ ಥರ ಅಂತ ಕಲರ್ಗಳಲ್ಲಿ ಗೊತ್ತಾಗ್ಬಿಡುತ್ತೆ. ನೋಡಿ, ಯಾವ ಕಲರ್ ಆಯಿತು ನೋಡಿ ಫ್ರೆಂಡ್. ಹಾಕಿದಾಗ ಒಂದು ಕಲರು, ಇವಾಗ ಆಗಿದೆ ಇದು. ಪ್ಲೀಸ್ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕನ್ನ ಪ್ರೆಸ್ ಮಾಡಿ ಆಲ್ ಅನ್ನೋ ನೋಟಿಫಿಕೇಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾವು ಹಾಕೋ ವಿಡಿಯೋ ಎಲ್ಲ ಮೊದಲು ನಿಮಗೆ ಬರುತ್ತದೆ. ಎಲ್ರಿಗಿಂತ ಮುಂಚೆ ನೀವೇ ನೋಡ್ಬೋದು ಫ್ರೆಂಡ್ಸ್. ನೋಡಿ, ಇವಾಗ ಇದು ಆಗಿದೆ, ಕಲರು ಕೂಡ ಚೇಂಜ್ ಆಗಿದೆ. ಇಷ್ಟಾದರೆ ಸಾಕು. ಇವಾಗ ಇದನ್ನು ಉಪ್ಪನ್ನ ಮತ್ತು ಕಡಲೆ ಬೀಜನ ಸಪ್ರೇಟ್ ಮಾಡ್ಕೊಳ್ಳೋಣ. ಸಪ್ರೇಟ್ ಮಾಡ್ಕೋತಾ ಇದ್ದೀನಿ. ಉಪ್ಪು ಬೇರೆ, ನೋಡು, ಕಾಳು ಬೇರೆ ಥರ ಸಪ್ರೇಟ್ ಮಾಡ್ಕೋತಾ ಇದ್ದೀನಿ. ಇದೇ ಥರ ಎಲ್ಲವನ್ನು ಹಾಕಿ ರೆಡಿ ಮಾಡ್ಕೊಳ್ಳೋಣ ತಟ್ಟೆಯಲ್ಲಿ. ನೋಡಿ, ಇದೇ ಥರ ನಾನು ಎಲ್ಲವನ್ನು ಪ್ಲೇಟ್ಗೆ ಹಾಕೋತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಕ್ರಿಸ್ಪಿಯಾಗಿ ಮಾಡ್ಕೋಬೋದು ಮನೇಲೇ. ಸುಮ್ಮನೆ ಆಚೆ ಕಡೆ ತಂದು ತಿನ್ನೋದಕ್ಕಿಂತ ಮನೇಲೇ ಆದಷ್ಟು ಮಾಡಿ ಇಡಿ. ಮಕ್ಕಳಿಗೆ ಸಾಯಂಕಾಲ ಸ್ನ್ಯಾಕ್ಸು ಸ್ವಲ್ಪ ಸ್ವಲ್ಪ ಕೊಡ್ತಾಯಿರಿ, ಚೆನ್ನಾಗಿ ತಿಂತಾರೆ. ನೋಡಿ, ಸೂಪರ್ ಅಲ್ವಾ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಅಷ್ಟೇ ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂದಿತ್ತು. ನೋಡಿ, ನೀವು ಒಂದು ಸತಿ ಟ್ರೈ ಮಾಡಿ ಯಾವ ಥರ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ ಫ್ರೆಂಡ್ಸ್, ಬಾಯ್.